ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ರಾಜ ವಿಕ್ರಮ ಎಂಬ ಮಹಾರಾಜನು ರಾಜ್ಯಭಾರ ಮಾಡುತ್ತಿದ್ದನು. ಆ ರಾಜನಿಗೆ ಮುದ್ದಾದ ಒಬ್ಬ ಹೆಣ್ಣು ಮಗಳು ಇದ್ದಳು. ರಾಜಕುಮಾರಿಗೆ ಮುತ್ತಿನ ಚೆಂಡುಗಳೆಂದರೆ ಬಹಳ ಇಷ್ಟ. ತನ್ನ ಇಚ್ಛೆಯನ್ನು ತಂದೆಗೆ ತಿಳಿಸಿದಳು. ಹೀಗಿರುವಾಗ ಒಂದು ದಿನ ರಾಜಕುಮಾರಿಯ ಹುಟ್ಟುಹಬ್ಬ ಬಂದಿತು. ಮಹಾರಾಜನು ಮಗಳಿಗಾಗಿ ಮುತ್ತಿನ ಚೆಂಡನ್ನು ಉಡುಗೊರೆಯಾಗಿ ನೀಡಿದನು. ರಾಜಕುಮಾರಿ ತುಂಬಾ ಸಂತಸಗೊಂಡಳು ಮತ್ತು ತಂದೆಗೆ ಧನ್ಯವಾದ ತಿಳಿಸಿದಳು. ನಂತರ ರಾಜಕುಮಾರಿ ಅರಮನೆಯ ಮುಂದೆ ಇದ್ದ ಬಾವಿಯ ಕಟ್ಟೆಯ ಮೇಲೆ ಕುಳಿತು ಆಟವಾಡತೊಡಗಿದಳು. ಆಟವಾಡುತ್ತಾ ಚೆಂಡು ಕೈ ಜಾರಿ ಬಾವಿಯೊಳಗೆ ಬಿದ್ದು ಹೋಯಿತು. ರಾಜಕುಮಾರಿ ಬಾವಿಯೊಳಗೆ ಇಣುಕಿ ನೋಡಿದರೂ ಎಲ್ಲಿಯೂ ಚೆಂಡು ಕಾಣಿಸಲಿಲ್ಲ. ಆಗ ಅವಳು ಅಳತೊಡಗಿದಳು. ಯಾರಾದರೂ ನನ್ನ ಚೆಂಡನ್ನು ತಂದುಕೊಡಿ ಎಂದು ಬೇಡಿಕೊಂಡಳು. ಆ ಬಾವಿಯಲ್ಲಿ ಒಂದು ಕಪ್ಪೆ ವಾಸವಾಗಿತ್ತು. ಯಾರೋ ಅಳುತ್ತಿರುವ ಶಬ್ದ ಕೇಳಿ ಅದು ಬಾವಿಯಿಂದ ಹೊರಬಂದು ಕೇಳಿತು. ರಾಜಕುಮಾರಿ, ನೀನು ಏಕೆ ಅಳುತ್ತಿರುವೆ? ರಾಜಕುಮಾರಿ ಹೇಳಿದಳು, ನನ್ನ ಮುತ್ತಿನ ಚೆಂಡು ಬಾವಿಯಲ್ಲಿ ಬಿದ್ದು ಹೋಯಿತು. ದಯವಿಟ್ಟು ಅದನ್ನು ಹುಡುಕಿ ತಂದುಕೊಡುವೆಯಾ? ಅದಕ್ಕೆ ಕಪ್ಪೆ ಹೇಳಿತು, ನಾನು ನಿನಗೆ ಚೆಂಡು ತಂದುಕೊಡುತ್ತೇನೆ, ಆದರೆ ಬದಲಾಗಿ ನೀನು ನನಗೆ ಏನು ಕೊಡುತ್ತೀಯೆ? ರಾಜಕುಮಾರಿ ಉತ್ತರಿಸಿದಳು, ನನ್ನ ತಂದೆಗೆ ಹೇಳಿ ನಿನಗೆ ಸೂಕ್ತವಾದ ಬಹುಮಾನ ಕೊಡಿಸುವೆ. ಆದರೆ ಕಪ್ಪೆ ಒಪ್ಪಲಿಲ್ಲ. ಇಲ್ಲ, ನೀನು ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿತು. ಇದನ್ನು ರಾಜಕುಮಾರಿ ಹಾಸ್ಯವಾಗಿ ಪರಿಗಣಿಸಿ ಆಯಿತು ಎಂದು ಹೇಳಿಬಿಟ್ಟಳು. ಕಪ್ಪೆ ಖುಷಿಯಾಗಿ ಬಾವಿಯೊಳಗೆ ಹಾರಿ ಕೆಲವೇ ಹೊತ್ತಿನಲ್ಲಿ ಮುತ್ತಿನ ಚೆಂಡನ್ನು ತಂದುಕೊಟ್ಟಿತು. ರಾಜಕುಮಾರಿ ಸಂತೋಷಗೊಂಡು ಧನ್ಯವಾದ ಹೇಳಿ ಅರಮನೆಗೆ ಹೊರಟಳು. ಕಪ್ಪೆಯೂ ಕುಪ್ಪಳಿಸುತ್ತಾ ರಾಜಕುಮಾರಿಯನ್ನೇ ಹಿಂಬಾಲಿಸುತ್ತಾ ಅರಮನೆಗೆ ಬಂದುಬಿಟ್ಟಿತು. ರಾಜಕುಮಾರಿ ಊಟಕ್ಕೆ ಕುಳಿತಾಗ ಅದು ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿತ್ತು. ಮಲಗಲು ಹೋದಾಗ ಅವಳ ಮಂಚದ ಮೇಲೆಯೇ ಮಲಗುತ್ತಿತ್ತು. ರಾಜಕುಮಾರಿ ಅದನ್ನು ಹೊರಗೆ ಹಾಕಿಸಿದರೂ ಅದು ಮತ್ತೆ ರಾಜಕುಮಾರಿಯ ಕೋಣೆಗೆ ಬಂದುಬಿಡುತ್ತಿತ್ತು. ಇದನ್ನು 2-3 ದಿನ ಸಹಿಸಿಕೊಂಡ ರಾಜಕುಮಾರಿ ಕೊನೆಗೆ ಕೋಪಗೊಂಡಳು. ಇದಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದುಕೊಂಡು ತನ್ನ ಪಕ್ಕ ಮಲಗಿದ್ದ ಕಪ್ಪೆಯನ್ನು ಎತ್ತಿ ಜೋರಾಗಿ ಗೋಡೆಗೆ ಎಸೆದಳು. ಅದ್ಭುತವೆಂದರೆ ಕಪ್ಪೆಯು 2 ಭಾಗವಾಗಿ ಅದರೊಳಗಿಂದ ಒಬ್ಬ ಅತಿಸುಂದರ ತರುಣ ರಾಜಕುಮಾರ ಹೊರಬಂದನು. ಇದನ್ನು ಕಂಡ ರಾಜಕುಮಾರಿ ಖುಷಿ, ನಾಚಿಕೆ ಮತ್ತು ಸಂಕೋಚದಿಂದ ತಂದೆಯ ಬಳಿಗೆ ಓಡಿದಳು. ರಾಜಕುಮಾರನು ಮಹಾರಾಜನಿಗೆ ತನ್ನ ಪರಿಚಯವನ್ನು ಹೇಳಿಕೊಂಡನು. ನಾನು ರಾಜಶೇಖರ ಮಹಾರಾಜರ ಮಗ. ಋಷಿಗಳ ಶಾಪದಿಂದ ಕಪ್ಪೆಯಾಗಿದ್ದೆ. ಈಗ ರಾಜಕುಮಾರಿಯ ಸ್ಪರ್ಶದಿಂದ ಶಾಪ ವಿಮುಕ್ತನಾಗಿದ್ದೇನೆ. ಈ ವಿಷಯವನ್ನು ಕೇಳಿ ಮಹಾರಾಜನು ಆಶ್ಚರ್ಯಪಟ್ಟನು ಮತ್ತು ಸಂತೋಷಪಟ್ಟನು. ನಂತರ ರಾಜಕುಮಾರಿಯ ವಿವಾಹವನ್ನು ಆ ರಾಜಕುಮಾರನೊಂದಿಗೆ ನೆರವೇರಿಸುವುದಾಗಿ ಭರವಸೆ ಕೊಟ್ಟನು. ತಕ್ಷಣವೇ ರಾಜಶೇಖರ ಮಹಾರಾಜರಿಗೆ ಪತ್ರ ಬರೆಸಿ ವಿಷಯ ತಿಳಿಸಿ ಎಲ್ಲರನ್ನೂ ಆಮಂತ್ರಿಸಿ ಅದ್ದೂರಿಯಾಗಿ ವಿವಾಹ ಕಾರ್ಯವನ್ನು ನೆರವೇರಿಸಿದನು. ಎಲ್ಲರೂ ಶುಭ ಹಾರೈಸಿದರು. ಮುಂದೆ ಅವರು ಇಬ್ಬರೂ ಎಲ್ಲರ ಆಶೀರ್ವಾದದೊಂದಿಗೆ ಕೀರ್ತಿವಂತರಾಗಿ ಪ್ರಜೆಗಳಿಗೆ ಒಳ್ಳೆಯ ರಾಜ ರಾಣಿಯಾಗಿ ಬಾಳಿದರು. ನೀತಿ: ಒಳ್ಳೆಯವರಿಗೆ ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾನೆ.